ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 33.5 ಅಪ್ಪರ್ ಚೆಸ್ಟ್ ಇರ್ತಕ್ಕಂಥ ಆರ್ಚ್ ಶೋನ್ ನೆಕ್ ಬ್ಲೌಸ್ ನ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಈ ಬಾಡಿ ಮೆಜರ್ಮೆಂಟ್ಸ್ ಗೆ ನಾವು ಆರ್ಚ್ ಶೋ ನೆಕ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈ ಕಸ್ಟಮರ್ ಬಾಡಿ ಮೆಜರ್ಮೆಂಟ್ಸ್ ಬಂದು ಈ ರೀತಿ. ಬ್ಲೌಸ್ ಲೆಂತ್ ಬಂದು 13.5 ಇದೆ, ಫುಲ್ ಶೋಲ್ಡರ್ 13.5, ಅಪ್ಪರ್ ಚೆಸ್ಟ್ 33.5, ಫುಲ್ ಬಸ್ಟ್ 35, ವೇಸ್ಟ್ ಬಂದು 28 ಇದೆ, ಹಾರಮ್ ರೌಂಡ್ 16, ಸ್ಲೀವ್ಸ್ ಲೆಂತ್, ಸ್ಲೀವ್ಸ್ ಅರೌಂಡ್ ಇಷ್ಟು ಮೆಜರ್ಮೆಂಟ್ಸ್ ಅವ್ರ ಬಾಡಿಯಿಂದ ನಾನು ತಗೊಂಡಿದ್ದೀನಿ. ಇದು ಬಂದು ಮೈನ್ ಫ್ಯಾಬ್ರಿಕ್. ಸೊ ಲೈನಿಂಗ್ ತಗೊಂಡಿದ್ದೀನಿ. ಇದು ಪ್ರಿನ್ಸೆಸ್ ಕಟ್ ಮೆಥಡ್ ಅಲ್ಲಿ ನಾವು ಸ್ಟಿಚ್ ಮಾಡ್ತಾ ಇರೋದ್ರಿಂದ 1.5 ಮೀಟರ್ ಲೈನಿಂಗ್ ಅನ್ನೋದು ನಾನು ತಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರಂಟ್ ಓಪನ್ ಬರೋದ್ರಿಂದ ಓಪನಿಂಗ್ ಸೈಡ್ ಅನ್ನೋದು ಈ ನನಗೆ ಆಪೋಸಿಟ್ ಸೈಡ್ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ಸೈಡ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಬೇಸ್ ಲೈನ್ ಹಾಕೊಂಡಿದ್ದೀನಿ. ಶೋಲ್ಡರ್ ಡೌನ್ ಬಂದು 1 ಇಂಚು ಎನಿ ಸೈಜು. ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ನೆಕ್ ವಿಡ್ತ್ ಬಂದು ಇವ್ರ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಂಡ್ರೆ 33.5 ಇದೆ. ಇವ್ರ ಅಪ್ಪರ್ ಚೆಸ್ಟ್ ಬಂದು 33.5 ಡಿವೈಡೆಡ್ ಬೈ 2 ಅಲ್ಲಿ ಮಾಡಿದ್ರೆ ಇವ್ರ ಸೈಜ್ಗೆ 2.7 ಬರ್ತಾ ಇದೆ. ನಾನು ಅಪ್ರಾಕ್ಸಿಮೇಟ್ಲಿ 3 ಇಂಚಸ್ ಅನ್ನೋದು ತಗೊಂತಾ ಇದ್ದೀನಿ ನೆಕ್ ವಿಡ್ತ್. ಹಾಗೆ ಇವ್ರ ಶೋಲ್ಡರ್ 13.5 ಇದೆ. 13.5 ಡಿವೈಡೆಡ್ ಬೈ 2 ಮಾಡಿದ್ರೆ 6.75 ಅನ್ನೋದು ಬರುತ್ತೆ. 6.75 ಅನ್ನೋದು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈ ನೆಕ್ ಪಾಯಿಂಟ್ ಮತ್ತೆ ಶೋಲ್ಡರ್ ಪಾಯಿಂಟ್ ಎರಡನ್ನು ಸೇರಿಸಿ ಜಾಯಿನ್ ಮಾಡ್ಕೋಬೇಕು ಈ ರೀತಿ. ಈಗ ಇವರ ಹಾರಮ್ ರೌಂಡ್ ಬಂದು 16 ಇದೆ. 16 ಡಿವೈಡೆಡ್ ಬೈ 2 ಮಾಡಿದ್ರೆ 8 ಇಂಚಸ್. ಇದರಲ್ಲಿ ನಾವು 1.75 ಇಂಚಸ್ ಅನ್ನೋದು ಮೈನಸ್ ಮಾಡಬೇಕು. ಸೊ ಇವ್ರ ಸೈಜ್ಗೆ 6.25 ಅನ್ನೋದು ಬರುತ್ತೆ. ಈ ಶೋಲ್ಡರ್ ಪಾಯಿಂಟ್ ಹತ್ರದಿಂದ 6.25 ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಗೆ ಬರುತ್ತೆ. ಇಲ್ಲಿ ನೀವು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಲೈನ್ ಬಂದು ನಿಮಗೆ ಚೆಸ್ಟ್ ಲೈನ್ ಆಗಿರುತ್ತೆ. ಇದ್ರ ಮೇಲೆ ನಾವು ಇವಾಗ ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಲೈನ್ ಸ್ವಲ್ಪ ಕ್ರಾಸ್ ಆಗಿ ಹೋಗಿದೆ, ಸೊ ಅದಕ್ಕೋಸ್ಕರ ನಾನು ಮತ್ತೆ ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ನಾವು ಈ ಲೈನ್ ಮೇಲೆ ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರು ಫುಲ್ ಬಸ್ಟ್ ಬಂದು 35 ಇದೆ, ಪ್ಲಸ್ 2 ಇಂಚಸ್ ಅನ್ನೋದು ಲೂಸಿಂಗ್ ಕೊಡಬೇಕು. 37 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 9.25. ಈ 9.25 ಅಲ್ಲಿ ಮೈನಸ್ 0.25 ಇಂಚಸ್ ಅನ್ನೋದು ಮೈನಸ್ ಮಾಡಿದ್ರೆ 9 ಇಂಚಸ್ ಅನ್ನೋದು ಬರುತ್ತೆ. ಇವರ ಸೈಜ್ಗೆ ಚೆಸ್ಟ್ ಅಲ್ಲಿ 9 ಇಂಚಸ್ ಅನ್ನೋದು ಎಲ್ಲಿ ಬರುತ್ತೆ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಹಾರಮ್ ಕರ್ವ್ ಲೈನ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರ ಅಪ್ಪರ್ ಚೆಸ್ಟ್ ಒಂದು 33 ಇರೋದ್ರಿಂದ ನಾನು 2.3 ಇಂಚಸ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವರ ಅಪ್ಪರ್ ಚೆಸ್ಟ್ 34 ಇದ್ರೂ ಕೂಡ ಸೇಮ್ ನೀವು 2.3 ಅನ್ನೋದು ತಗೊಳ್ಳಿ. ಒಂದ್ ವೇಳೆ 36 ಆತರ ಇದ್ರೆ 2.4 ತಗೋಬೇಕು. 32 ಇದ್ರೆ 2.2. ಈ ರೀತಿ ನೀವು ಒಂದೊಂದು ಪಾಯಿಂಟ್ ಅನ್ನೋದು ರೈಸ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊಳ್ಳಿ ಟೇಪ್ ಇಂದ. ಕರೆಕ್ಟ್ ಆಗಿ 6.25 ಇಂಚ್ ಅನ್ನೋದು 6.25 ಇಂಚ್ ಅನ್ನೋದು ಬರ್ತಾ ಇದೆ. ಸೇಮ್ 6.25 ಇಂಚ್ ಮೇಲ್ಗಡೆನೂ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಇರೋದ್ರಿಂದ ನನಗೆ 2 ಪಾಯಿಂಟ್ ಕೂಡ ಸ್ಟ್ರೈಟ್ ಆಗಿ ಬರ್ತಾ ಇದೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಈ ಲೈನ್ ಮೇಲೆ ಮಿಡ್ ಪಾಯಿಂಟ್ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನನಗೆ ಮಿಡ್ ಪಾಯಿಂಟ್ ಅನ್ನೋದು ಇಲ್ಲಿ ಸಿಗ್ತಾ ಇದೆ. ಈ ಮಿಡ್ ಪಾಯಿಂಟ್ ಇಂದ ಕೆಳಗಡೆಗೆ 1 ಇಂಚು ಮೀಟಿಂಗ್ ಪಾಯಿಂಟ್ ಅನ್ನೋದು ಅರೇಂಜ್ ಮಾಡ್ಕೊತಾ ಇದ್ದೀನಿ. ಈಗ ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ರೀತಿ ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಈ ಶೋಲ್ಡರ್ ಪಾಯಿಂಟ್ ಮತ್ತೆ ನೆಕ್ ಪಾಯಿಂಟ್ ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಈ ಮಿಡ್ ಪಾಯಿಂಟ್ ಹತ್ರದಿಂದ ನೀವು ಬ್ಲೌಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವ್ರ ಸೈಜ್ಗೆ 13.5 ಅನ್ನೋದು ಬ್ಲೌಸ್ ಲೆಂತ್ ಬೇಕಾಗುತ್ತೆ. ನೋಡಿ, 13.5 ಅನ್ನೋದು ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇವ್ರ ವೇಸ್ಟ್ ಬಂದು 28 ಇದೆ.
ಇವರ ವೇಸ್ಟ್ 28 ಇರೋದ್ರಿಂದ ಡಿವೈಡೆಡ್ ಬೈ 4 ಮಾಡಿದ್ರೆ 28 ಡಿವೈಡೆಡ್ ಬೈ 4 ಮಾಡಿದ್ರೆ 7 ಇಂಚಸ್ ಅನ್ನೋದು ಬರುತ್ತೆ. ಸೊ 7 ಇಂಚಸ್ ಎಲ್ಲಿಗೆ ಬರುತ್ತೋ ಫೋಲ್ಡಿಂಗ್ ಸೈಡ್ ಇಂದ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಡಾಟ್ಗೋಸ್ಕರ ನಾನು 3/4 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಸ್ಟ್ ಪಾಯಿಂಟ್ ಮತ್ತೆ ವೇಸ್ಟ್ ಪಾಯಿಂಟ್ ಎರಡನ್ನೂ ಕೂಡ ಜಾಯಿನ್ ಮಾಡ್ಕೋಬೇಕು ಈ ರೀತಿ. ಇದಿಷ್ಟು ನಮಗೆ ಬ್ಯಾಕ್ ಪಾರ್ಟ್. ಬ್ಯಾಕ್ ಅಲ್ಲಿ ಡೀಪ್ ಬಂದು 1 ಇಂಚ್ ತಗೊಳ್ತಾ ಇದ್ದೀನಿ. ಬ್ಯಾಕ್ ಅಲ್ಲಿ ಡೀಪ್ ಬಂದು 1 ಇಂಚು. ಸೊ 1 ಇಂಚ್ ತರೋದ್ರಿಂದ ಈ ಕಡೆಯಿಂದ ಒಂದು ಮೀಟಿಂಗ್ ಪಾಯಿಂಟ್ ಅನ್ನೋದು ಅರೇಂಜ್ ಮಾಡ್ಕೊಂಡು ನೀಟಾಗಿ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು ಈ ರೀತಿ. ಈಗ ನಾವು ಇದಕ್ಕೆ ಸುತ್ತಲೂ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಬೇಕಾಗುತ್ತೆ. ಸೊ ವೇಸ್ಟ್ ಲೈನ್ ಅಲ್ಲಿ 1/2 ಇಂಚ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೊಳ್ಳಿ. ಸೈಡ್ ಸೀಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನ್ ಅನ್ನೋದು ಆಡ್ ಮಾಡಬೇಕು. ವೇಸ್ಟ್ ಲೈನ್ ನಾವೇನು 1/2 ಇಂಚ್ ಮಾರ್ಜಿನ್ ಆಡ್ ಮಾಡಿದ್ವೋ 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ಹಾಗೆ ಮೇಲ್ಗಡೆ ಶೋಲ್ಡರ್ ಹತ್ರ ಕೂಡ ನಾವು 1/2 ಇಂಚ್ ಸೇವಿಂಗ್ ಅಲೌನ್ಸಸ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ನಮ್ಗೆ ಈ ರೀತಿ ಕ್ರಾಸ್ ಆಗಿ ಲೈನ್ ಬಂದಾಗ ನಾವು ಕಂಪಲ್ಸರಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಈ ರೀತಿ ಎಲ್ ಸ್ಕೇಲ್ ಅನ್ನೋದು ಒಂದು ಲೈನ್ಗೆ ಈ ರೀತಿ ಕ್ರಾಸ್ ಆಗಿ ನೀವು ಪ್ಲೇಸ್ ಮಾಡಿದಾಗ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟಿಗೆ ನೀವು ಈ ರೀತಿ ಶೇಪ್ ಕೊಡಬೇಕಾಗುತ್ತೆ. ಇಲ್ಲಿ ಬಂದು 1 ಸೆಂಟಿಮೀಟರ್ ಕೊಟ್ರೆ ಸಾಕಾಗುತ್ತೆ. ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ ಬಂದು 1 ಸೆಂಟಿಮೀಟರ್ ತಗೋತಾ ಇದ್ದೀನಿ. ಈ ರೀತಿ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. ಡಾಟ್ಸ್ ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಟೇಪ್ ಅನ್ನೋದು ಈ ರೀತಿ ಫೋಲ್ಡ್ ಮಾಡಿದ್ರೆ ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಈ ಮಿಡ್ ಪಾಯಿಂಟ್ ಹತ್ರ ನೀವು ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ನಮ್ಗೆ ಎಷ್ಟಿದೆ 3-4 ಇಂಚಿಗೆ ಒಂದು ಪಾಯಿಂಟ್ ಕಡಿಮೆ ಇದೆ. ಸೇಮ್ ಮೇಲ್ಗಡೆ ಕೂಡ ಈ ರೀತಿ ಒಂದು ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಡಾಟ್ಸ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ನಮಗೆ ಬ್ಯಾಕ್ ಪಾರ್ಟ್. ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಅನ್ನು ನಾನು ಏನ್ ಮಾರ್ಕ್ ಮಾಡಿದೀನಿ ಅದ್ರ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಇಲ್ಲಿ ಡಿಸೈನ್ ಮಾಡ್ಕೊಳ್ತೀರಾ ಅಂದ್ರೆ ಮಾಡ್ಕೋಬಹುದು. ಬಟ್ ಡಿಸೈನ್ ಅನ್ನೋದು ಕ್ಯಾನ್ವಾಸ್ ಪೇಪರ್ ಮೇಲೆ ಕಟ್ ಮಾಡ್ಕೊಂಡು ಆನಂತರ ನೀವು ಸ್ಟಿಚ್ ಮಾಡ್ಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಆರ್ಮ್ ರೌಂಡ್ ನ ಕಟ್ ಮಾಡೋದಕ್ಕಿಂತ ಮೊದಲು ಒಂದ್ಸಲ ನಾವು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಅಂದ್ರೆ ಇವ್ರಿಗೆ ಬಂದಿರೋ ಇವ್ರ ಸೈಜ್ ಆರ್ಮ್ ರೌಂಡ್ ಬಂದು 16, ಅದ್ರಲ್ಲಿ ಅರ್ಧ ಅಂದ್ರೆ 8 ಇಂಚಸ್ ಬಂದಿರಬೇಕು. ಒಂದ್ಸಲ ಆರ್ಮ್ ರೌಂಡ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಕಟ್ ಮಾಡೋದಕ್ಕಿಂತ ಮೊದಲೇ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ನೋಡಿ ನಾನು ಕರೆಕ್ಟ್ ಆಗಿ 8 ಇಂಚಸ್ ಅನ್ನೋದು ಬರ್ತಾ ಇದೆ. ಈಗ ಕಟ್ ಮಾಡ್ಕೋಬೇಕು. ಮಾರ್ಜಿನ್ ಹತ್ರ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ಳಿ. ಹಾಗೆ ಈ ಕಡೆ ಡಾಟ್ಸ್ ಹತ್ರ ಕೂಡ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಈಗ ಒಂದ್ಸಲ ನಾವು ಆರ್ಮ್ ರೌಂಡ್ ಅನ್ನೋದು ಮೆಜರ್ ಮಾಡ್ಕೊಳ್ಳಿ. ಮೇಲ್ಗಡೆ ನಾವು ಸ್ಲೀವ್ಸ್ ಅನ್ನ ಕಟಿಂಗ್ ಮಾಡ್ಕೋಬೇಕಂದ್ರೆ ನಮ್ಗೆ ಆರ್ಮ್ ರೌಂಡ್ ಅನ್ನೋದು ಗೊತ್ತಿರಬೇಕು. ನೋಡಿ ಇಲ್ಲಿಗೆ ನಾವು ಶೋಲ್ಡರ್ ಅನ್ನೋದು ಜಾಯಿನ್ ಮಾಡ್ತೀವಿ. ಇಲ್ಲಿಂದ ನಾವು ಮೆಜರ್ ಮಾಡ್ಕೊಂಡ್ರೆ ಆರ್ಮ್ ರೌಂಡ್ ಎಷ್ಟು ಬರ್ತಿದೆ ಅಂತ ನೋಡ್ಕೊಳ್ಳಿ. ಕರೆಕ್ಟ್ ಆಗಿ 7 ಇಂಚಸ್ ಅನ್ನೋದು ಬರ್ತಾ ಇದೆ ಇವ್ರ ಸೈಜ್ಗೆ. ನಾವು 7 ಇಂಚಸ್ಗೆ ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿದ ತಕ್ಷಣ ನಾನೀಗ ಫ್ರಂಟ್ ಪಾರ್ಟ್ ಅನ್ನೋದು ಕಟಿಂಗ್ ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ಹುಕ್ಸ್ ಬರೋದ್ರಿಂದ ಫಸ್ಟ್ ನಾವು ಹುಕ್ಸ್ ಪಟ್ಟಿಗೆ ಅಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಅರ್ಧ ಇಂಚ್ ಅಥವಾ ಒಂದು 1/4 ಇಂಚ್ ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಪೇಪರ್ ಅನ್ನೋದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡ್ಕೊಂಡು ಆ ನಂತರ ಲೈನಿಂಗ್ ಮೇಲೆ ಪ್ಲೇಸ್ ಮಾಡ್ಕೊಳ್ತೀನಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ ನಂತರ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಬ್ಯಾಕಲ್ಲಿ ನಾವು 1 ಇಂಚು ಶೋಲ್ಡರ್ ಡೌನ್ ತೊಗೊಳ್ತೀವಿ. ಫ್ರಂಟಲ್ಲಿ ಬಂದು ಅರ್ಧ ಇಂಚು ಶೋಲ್ಡರ್ ಡೌನ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮ್ ರೌಂಡ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಬ್ಯಾಕಲ್ಲಿ ಏನು ಆರ್ಮ್ ರೌಂಡ್ ಬಂದಿದೆಯೋ ಬ್ಯಾಕ್ ಪಾರ್ಟ್ ತಗೊಳ್ಳಿ. ಬ್ಯಾಕ್ ಪಾರ್ಟ್ ಅಲ್ಲಿ ನಮ್ಗೆ ಆರ್ಮ್ ರೌಂಡ್ ಬ್ಯಾಕ್ ಅಲ್ಲಿ ಏನ್ ಬಂದಿದೆ 6.25 ಬಂದಿದೆ. ಈ 6.25ಗೆ 3/4 ಇಂಚ್ ಆಡ್ ಮಾಡ್ಕೊಂಡು 7 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಅಲ್ಲಿ.
ಬ್ಯಾಕಲ್ಲಿ ಏನ್ ಆರ್ಮ್ ರೌಂಡ್ ಬಂದಿರುತ್ತೋ ಅದಕ್ಕೆ ನಾವು 3/4 ಇಂಚ್ ಅನ್ನೋದು ಆಡ್ ಮಾಡ್ಕೊಳ್ತೀವಿ. ಮೇಲ್ಗಡೆದು ಮಾರ್ಜಿನ್ಗೋಸ್ಕರ ನಾವು ಕೆಳಗಡೆ ಲೈನ್ ಇಂದ ಮಾರ್ಕ್ ಮಾಡ್ಕೊಳ್ತಾ ಇದೀನಿ. 7 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತೀವಿ. ಈಗ ಇದು ನಮಗೆ ಫ್ರಂಟ್ ಚೆಸ್ಟ್ ಲೈನ್ ಆಗಿರುತ್ತೆ. ಈ ಫ್ರಂಟ್ ಚೆಸ್ಟ್ ಲೈನ್ ಮೇಲೆ ನಾವು ಫಸ್ಟ್ ಚೆಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಚೆಸ್ಟ್ ನ ಮಾರ್ಕ್ ಮಾಡ್ಕೋಬೇಕಂದ್ರೆ ನಾನು ಇಲ್ಲಿ ಬಸ್ಟ್ ಮೆಥಡ್ ಅಲ್ಲಿ ಮಾಡ್ತಾರಂದ್ರೆ ಬಸ್ಟ್ ಅನ್ನೋದು ತಗೊಳ್ತಾ ಇದೀನಿ. 35 ಬಸ್ಟ್ ಇದೆ. ಇದಕ್ಕೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಆಡ್ ಮಾಡಿದ್ರೆ 37 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಬೇಕು. 9.25 ಬರ್ತಾ ಇದೆ. ಸೊ ಫೋಲ್ಡಿಂಗ್ ಸೈಡ್ ಇಂದ 9.25 ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಅಲ್ಲಿ ನಾವು ಆರ್ಮ್ ಕರ್ವ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಏನ್ ತಗೊಂಡಿರ್ತೀವೋ ಸೇಮ್ ವ್ಯಾಲ್ಯೂನ ಈ ಪಾಯಿಂಟ್ ಹತ್ರದಿಂದ ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನಾನು ಬ್ಯಾಕ್ ಅಲ್ಲಿ 2.3 ತಗೊಂಡಿದ್ದೀನಿ. ಸೇಮ್ 2.3 ಅನ್ನೋದು ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಾಯಿಂಟ್ ಹತ್ರದಿಂದ ಈ ಫೋಲ್ಡಿಂಗ್ ಸೈಡ್ ಗೆ ವ್ಯಾಲ್ಯೂ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು 7 ಇಂಚಸ್ ಇದೆ. ಸೇಮ್ 7 ಇಂಚಸ್ ವ್ಯಾಲ್ಯೂನ ಮೇಲ್ಗಡೆ ಲೈನ್ ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಬ್ಯಾಕ್ ಅಲ್ಲಿ ನಾವು ಏನು ಆರ್ಮ್ ಕರ್ವ್ ಲೈನ್ಗೆ ಕರ್ವ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ 1 ಇಂಚ್ ಮೀಟಿಂಗ್ ಪಾಯಿಂಟ್ ಅರೇಂಜ್ ಮಾಡ್ಕೊಳ್ತೀವಿ. ಚೆಸ್ಟ್ ಲೈನ್ ಇಂದ ಮೇಲ್ಗಡೆಗೆ ಈ ಮೀಟಿಂಗ್ ಪಾಯಿಂಟ್ ವರೆಗೂ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ 2 ಇಂಚಸ್ ಅನ್ನೋದು ಬರ್ತಾ ಇದೆ. ಈ 2 ಇಂಚಸ್ ಅಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡ್ಕೊಂಡು ನಾವು ಫ್ರಂಟ್ ಗೆ ಮಾರ್ಕ್ ಮಾಡ್ಕೋಬೇಕು. 2 ಇಂಚಸ್ ಅಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡ್ಕೊಂಡ್ರೆ 1.5 ಇಂಚು. ಸೊ 1.5 ಇಂಚ್ ಎಲ್ಲಿ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಈ ಲೈನ್ ಮೇಲೆ ಈ ರೀತಿ ಟೇಪ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಮಿಡ್ ಪಾಯಿಂಟ್ ಇಲ್ಲಿ ಬರ್ತಾ ಇದೆ. ಈ ಮಿಡ್ ಪಾಯಿಂಟ್ ಹತ್ರದಿಂದ 1.5 ಇಂಚ್ ಎಲ್ಲಿ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈಗೂ ನೀವು ಎರಡು ತರನು ನೀವು ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೋಬಹುದು. ನೀಟಾಗಿ ರೀತಿ ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ನೋಡಿ ರೀತಿ ಈಗ ಅಕ್ರಾಸ್ ಫ್ರಂಟ್ ಲೈನ್ ಅನ್ನೋದು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಅಲ್ಲಿ ನಮಗೆ ಡೀಪ್ ನೆಕ್ ಬರ್ತಾ ಇರೋದ್ರಿಂದ ನಾವು ಅಕ್ರಾಸ್ ಫ್ರಂಟ್ ಲೈನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಅದಕ್ಕೆ ಫಾರ್ಮುಲಾ ಬಂದು ಇವರ ಫುಲ್ ಶೋಲ್ಡರ್ 13.5 ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ 6.75. ಈ 6.75 ಅಲ್ಲಿ ಮೈನಸ್ 1.25 ಅನ್ನೋದು ಮೈನಸ್ ಮಾಡಬೇಕು. ಸೊ 5.5 ಅನ್ನೋದು ಬರ್ತಾ ಇದೆ ಇವ್ರ ಸೈಜ್ಗೆ. ಸೊ 5.5 ಫೋಲ್ಡಿಂಗ್ ಸೈಡ್ ಇಂದ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ 5.5 ನ ಮೇಲ್ಗಡೆ ಲೈನ್ ಅಲ್ಲೂ ಕೂಡ ಮಾರ್ಕ್ ಮಾಡ್ಕೊಂತಾ ಇದ್ದೀನಿ. ಈ ಎರಡು ಲೈನ್ಸ್ ನ ಜಾಯಿನ್ ಮಾಡ್ಕೊಂಡು ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇವರ ಬಸ್ಟ್ ಸೈಜ್ ಬಸ್ಟ್ ಪಾಯಿಂಟ್ ಬಂದು 9.5. ಕೆಳಗಡೆ ಲೈನ್ ಇಂದ 9.5 ಎಲ್ಲಿ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇವ್ರ ಅಂಡರ್ ಬಸ್ಟ್ ಲೈನ್ ಅನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಇವರ ಫುಲ್ ಬಸ್ಟ್ 35 ಇದೆ. ಡಿವೈಡೆಡ್ ಬೈ 12 ಮಾಡಿದ್ರೆ 2.9 ಅನ್ನೋದು ಬರ್ತಾ ಇದೆ ಇವ್ರ ಸೈಜ್ಗೆ. 2 ಇಂಚಸ್ ಮೇಲೆ 9 ಪಾಯಿಂಟ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚಸ್ ರೌಂಡ್ ಫಿಗರ್ ಮಾಡ್ಕೊಂಡು 3 ಇಂಚಸ್ ತಗೊಂತಾ ಇದ್ದೀನಿ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಎನಿ ಸೈಜು ಅಂಡರ್ ಬಸ್ಟ್ ಲೈನ್ ಇಂದ ಕೆಳಗಡೆಗೆ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ತಗೋಬೇಕು. ಮೇಲ್ಗಡೆ ನಾವು ಚೆಸ್ಟ್ ಲೈನ್ ಅಲ್ಲಿ ಏನ್ ಬಿಡ್ತು ತಗೊಂಡಿರ್ತೀವೋ 9.25 ಸೇಮ್ ಬಿಡ್ತು 9.25 ಅನ್ನೋದು ವೇಸ್ಟ್ ಲೈನ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವೆರಡು ಪಾಯಿಂಟ್ಸ್ ನ ಜಾಯಿನ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ನಾವು ಅಪೆಕ್ಸ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇವರ ಅಪೆಕ್ಸ್ ಬಂದು ಫುಲ್ ಬಸ್ಟ್ ಎಷ್ಟಿದೆ 35 ಡಿವೈಡೆಡ್ ಬೈ 10 ಮಾಡಿ 3.5 ಬರುತ್ತೆ ಇವ್ರ ಸೈಜ್ಗೆ. ಸೊ ಬಸ್ಟ್ ಲೈನ್ ಅಲ್ಲಿ 3.5 ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ 3.5 ನ ವೇಸ್ಟ್ ಲೈನ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವೆರಡು ಪಾಯಿಂಟ್ಸ್ ನ ಜಾಯಿನ್ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ ಸ್ಟ್ರೈಟ್ ಆಗಿ. ಈಗ ಇವರು ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ನೋಡೋದಾದ್ರೆ 28 ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 7 ಇಂಚಸ್ ಅನ್ನೋದು ಬರ್ತಾ ಇದೆ ಇವರ ಸೈಜ್ಗೆ. ಈ 7 ಇಂಚಸ್ ಅನ್ನೋದು ವೇಸ್ಟ್ ಲೈನ್ ಅಲ್ಲಿ ಫೋಲ್ಡಿಂಗ್ ಸೈಡ್ ಇಂದ ಈ ರೀತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಬರುತ್ತೆ 7 ಇಂಚಸ್. ಎಷ್ಟು ಉಳಿದಿದೆ ಅಂತ ನೋಡೋದಾದ್ರೆ ಇವ್ರದ್ದು ವೇಸ್ಟ್ ಲೈನ್ ಅಲ್ಲಿ 7 ಇಂಚಸ್ ಹೋದ್ಮೇಲೆ ನಮಗೆ 2.25 ಇಂಚ್ ಅನ್ನೋದು ಉಳಿದಿದೆ. ಈ 2.25 ಇಂಚನ್ನು ನಾವು ಡಿವೈಡೆಡ್ ಮಾಡ್ಕೊಂಡು 1 ಇಂಚ್ ಈ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಇನ್ನೇನ್ ನಮಗೆ 1.25 ಇಂಚ್ ಎಕ್ಸ್ಟ್ರಾ ಉಳಿದಿದೆಯೋ ಅದು ಈ ಸೈಡ್ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಅಂಡರ್ ಬಸ್ಟ್ ಲೈನ್ ಅಷ್ಟೇ 1.25 ಇಂಚ್ ಈ ಕಡೆ 1 ಇಂಚು ಈ ಕಡೆ. ಈಗ ಈ ರೀತಿ ನಾವು ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಮ್ಗೆ ಏನ್ ಈ ಆರ್ಮ್ ಕರ್ವ್ ಲೈನ್ ಪಾಯಿಂಟ್ ಇದೆಯಲ್ವಾ, ಈ ಪಾಯಿಂಟ್ಗೆ ನಾವು ಈ ಅಪೆಕ್ಸ್ ಅನ್ನೋದು ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಈಗ ಈ ಆರ್ಮ್ ಕರ್ವ್ ಲೈನ್ ಇಂದ ಈ ಅಪೆಕ್ಸ್ ಗೆ ಈ ಡಾಟ್ ಲೆಗ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ
5.25 ಇಂಚ್ ಅನ್ನೋದು ಬರ್ತಾ ಇದೆ. ಸೇಮ್ ಈ 5.25 ಇಂಚಿನ ಅಕ್ರಾಸ್ ಫ್ರಂಟ್ ಲೈನ್ ಅಲ್ಲಿ ನೋಡ್ಕೋಬೇಕು. ನೋಡಿ 5.25 ಇಂಚ್ ಟೇಪ್ ಅನ್ನೋದು ಅಪೆಕ್ಸ್ ಪಾಯಿಂಟ್ ಅಲ್ಲಿ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಅಕ್ರಾಸ್ ಫ್ರಂಟ್ ಲೈನ್ ಅಲ್ಲಿ ಎಲ್ಲಿ ಟೇಪ್ ಟಚ್ ಆಗುತ್ತೋ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಆ ಪಾಯಿಂಟ್ ಹತ್ರದಿಂದ ನಾವು ಈ ರೀತಿ ಅಪೆಕ್ಸ್ ಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇವರು ಶೋಲ್ಡರ್ ಎಷ್ಟಿದೆ 13.5 ಅನ್ನೋದು ಇವರು ಶೋಲ್ಡರ್, ಅದರಲ್ಲಿ ಅರ್ಧ ಅಂದ್ರೆ 6.75 ಅನ್ನೋದು ಬರುತ್ತೆ. ಈ 6.75 ಅನ್ನೋದು ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈ ಪಾಯಿಂಟ್ ಈ ಆರ್ಮ್ ಕರ್ವ್ ಅಕ್ರಾಸ್ ಫ್ರಂಟ್ ಲೈನ್ ಪಾಯಿಂಟ್ ಅನ್ನೋದು ಈ ರೀತಿ ಮ್ಯಾಚ್ ಮಾಡ್ಕೋಬೇಕು. ಆರ್ಮ್ ಕರ್ವ್ ಶೇಪ್ ಅನ್ನೋದು ನಮಗೆ ಈ ರೀತಿ ಬರುತ್ತೆ. ಇಷ್ಟು ಕ್ಲಾತ್ ಅನ್ನೋದು ನಾವು ಇಲ್ಲಿ ತೆಗೆದಾಗ ನಮ್ಗೆ ಇಲ್ಲಿ ಏನು ಆರ್ಮ್ ಕರ್ವ್ ಲೈನ್ ಹತ್ರ ನಮಗೆ ರಿಂಕಲ್ಸ್ ಬರುತ್ತೆ, ಡೀಪ್ ಹತ್ರ ಇವೆಲ್ಲ ಕೂಡ ನಮಗೆ ಅವಾಯ್ಡ್ ಆಗುತ್ತೆ. ನಾವು 1/2 ಇಂಚ್ ಏನ್ ಶೋಲ್ಡರ್ ಡೌನ್ ತಗೊಂಡಿರ್ತೀವಿ, ಇದು ನಾವೇನು ಎಕ್ಸ್ಟ್ರಾ ತಗೊಂಡಿದ್ವಿ, ಇದು 1/2 ಇಂಚ್ ಮಾರ್ಜಿನ್ ಅನ್ನೋದು ನಾವು ಶೋಲ್ಡರ್ ಡೌನ್ ತಗೊಂಡಿರ್ತೀವಿ. ಸೊ ನೆಕ್ ವಿಡ್ತ್ ಬ್ಯಾಕ್ ಅಲ್ಲಿ ನಾನು ಏನ್ ನೆಕ್ ವಿಡ್ತ್ 3 ಇಂಚಸ್ ಅಂತ 3 ಇಂಚಸ್ ತಗೊಂಡಿದ್ದೀನೋ ಆ 3 ಇಂಚಸ್ ಅಲ್ಲಿ 1/4 ಇಂಚ್ ಮೈನಸ್ ಮಾಡಿ ನಾನು 2.25 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ ವಿಡ್ತ್. ಹಾಗೆ ಬ್ಯಾಕ್ ಅಲ್ಲಿ ನಮ್ಗೆ ಏನ್ ಶೋಲ್ಡರ್ ಬಂದಿದೆ ಅಂದ್ರೆ ಇವ್ರ 13.5 ಅಲ್ಲಿ ಅರ್ಧ ಅಂದ್ರೆ 6.75. ಈ 6.75 ಅಲ್ಲಿ 1/4 ಇಂಚ್ ಮೈನಸ್ ಮಾಡಿ 6.5 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ರೀತಿ ಕ್ರಾಸ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ ಡ್ರಾ ಮಾಡ್ಕೊಂಡು ನಮ್ಗೆ ಇಲ್ಲಿ ಏನು ಆರ್ಮ್ ಕರ್ವ್ ಪಾಯಿಂಟ್ ಬಂದಿದೆಯಲ್ಲ ಆ ಪಾಯಿಂಟ್ ಹತ್ರ ನಾವು ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕಾಗುತ್ತೆ. ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕು. ಈಗ ನಾವಿಲ್ಲಿ ನೆಕ್ ಡೀಪ್ ಬಂದು ಫ್ರಂಟ್ ಅಲ್ಲಿ ಡೀಪ್ ಬಂದು 6.5 ಇಂಚಸ್ ಅನ್ನೋದು ಬಂದಿದೆ. ಮೇಲ್ಗಡೆ ಲೈನ್ ಇದೆ 6.5 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ ನೆಕ್ ಶೇಪ್ ಬೇಕಾದ್ರೂ ಡ್ರಾ ಮಾಡ್ಕೋಬಹುದು. 1.5 ಈ ಕಡೆ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಡು. ಈ ಸೈಡ್ ನಾನು ಒಂದು 1/2 ಇಂಚು ಹೊರಗಡೆಗೆ ಹೋಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು 3 ಪಾಯಿಂಟೆಡ್ ನೆಕ್ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಬ್ಲೌಸ್ ಬೇಕಾಗುತ್ತೋ ಆ ಬ್ಲೌಸ್ ಅನ್ನೋದು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನಮಗೆ ಫ್ರಂಟ್ ಅಲ್ಲಿ ಶೇಪ್ ಅನ್ನೋದು ಬರುತ್ತೆ. ಈಗ ಒಂದ್ಸಲ ನಾವು ಬ್ಯಾಕ್ ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಅಲ್ಲಿ ನಮಗೆ ಸೈಡ್ ಸೀಮ್ ಮೇಲ್ಗಡೆ ಮಾರ್ಜಿನ್ ಮತ್ತೆ ಕೆಳಗಡೆ ಮಾರ್ಜಿನ್ ಎರಡನ್ನು ಬಿಟ್ಟು ಚೆಕ್ ಮಾಡ್ಕೊಂಡ್ರೆ ಎಷ್ಟು ಬಂದಿದೆ ಅಂತ ನೋಡಿ. ನಾನು ಈ ಸೈಜ್ಗೆ ಕರೆಕ್ಟ್ ಆಗಿ 6.25 ಇಂಚ್ ಅನ್ನೋದು ಬಂದಿದೆ. ಈಗ ಈ ಸೈಡ್ ಸೀಮ್ ಫ್ರಂಟ್ ಅಲ್ಲಿ ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕು. 6.25 ಇಂಚ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಬರ್ತಾ ಇದೆ. ಒಂದ್ಸಲ ಆರ್ಮ್ ರೌಂಡ್ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು 16 ಆರ್ಮ್ ರೌಂಡ್ ಇರೋದ್ರಿಂದ ಡಿವೈಡೆಡ್ ಬೈ 2 ಮಾಡಿದ್ರೆ 8 ಇಂಚಸ್ ಅನ್ನೋದು ಬರುತ್ತೆ. ಒಂದ್ಸಲ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ತೀನಿ. ಕರೆಕ್ಟ್ ಆಗಿ ನಮಗೆ 8 ಇಂಚಸ್ ಅನ್ನೋದು ಆರ್ಮ್ ರೌಂಡ್ ಬಂದಿರಬೇಕು. ನೋಡಿ ಈ ಪಾಯಿಂಟ್ ವರೆಗೂ ಚೆಕ್ ಮಾಡ್ಕೊಂಡಾಗ ನಮಗೆ ಎಷ್ಟು ಬರ್ತಿದೆ ಅಂತ ನೋಡೋದಾದ್ರೆ 4.25 ಇಂಚ್ ಬರ್ತಾ ಇದೆ. ಈ ಡಾಟ್ ನಾವು ಮೈನಸ್ ಮಾಡ್ಕೊಂಡು ಇಲ್ಲಿಂದ ನಾವು ಮತ್ತೆ ಚೆಕ್ ಮಾಡ್ಕೋಬೇಕು. ನೋಡಿ ನನಗೆ 1/4 ಇಂಚ್ ಅನ್ನೋದು ಕಡಿಮೆ ಬಂದಿದೆ. ಸೊ ನಾನು ಚೆಸ್ಟ್ ಲೈನ್ ಅನ್ನ ಕೆಳಗಡೆಗೆ ಒಂದು 1/4 ಇಂಚಿಗೆ ಮೂವ್ ಮಾಡ್ತಾ ಇದ್ದೀನಿ. ಈ ರೀತಿ ಮೂವ್ ಮಾಡಿ ಆರ್ಮ್ ಕರ್ವ್ ಶೇಪ್ ಅನ್ನು ಸ್ವಲ್ಪ ಕೆಳಗಡೆಗೆ ಡ್ರಾ ಮಾಡ್ಕೋಬಹುದು. ಈ ರೀತಿ ಶೇಪ್ ಕೊಟ್ಕೋಬಹುದು. ಈಗ ನಮ್ಗೆ ಇದೆಲ್ಲ ವೇಸ್ಟ್. ಈಗ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ಆರ್ಮ್ ರೌಂಡ್ 8 ಇಂಚಸ್ ಅನ್ನೋದು ಬರಬೇಕು. 4.25 ಬರ್ತಾ ಇದೆ. ಇದೇ 4.25 ಈ ಪಾಯಿಂಟ್ ಅಲ್ಲಿ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಇಲ್ಲಿ ಕರೆಕ್ಟ್ ಆಗಿ 8 ಇಂಚಸ್ ಅನ್ನೋದು ಬರ್ತಾ ಇದೆ. ಈಗ ನಮ್ಗೆ ಬ್ಯಾಕ್ ಅಲ್ಲಿ ನಮಗೆ ಸೈಡ್ ಸೀಮ್ ಲೈನ್ ಚೆಕ್ ಮಾಡ್ಕೊಂಡಾಗ ನನಗೆ ಇಲ್ಲಿಂದ ಇಲ್ಲಿಗೆ 6.75 ಇಂಚಸ್ ಅನ್ನೋದು ಇದೆ. ಈಗ ನಾವು ಈ ಪಾಯಿಂಟ್ ಹತ್ರ ಚೆಕ್ ಮಾಡ್ಕೋಬೇಕು 6.75 ಎಲ್ಲಿಗೆ ಬರುತ್ತೆ ಅಂತ. ನೋಡಿ ನನಗೆ ಇಲ್ಲಿಗೆ ಬರ್ತಾ ಇದೆ 6.5 ಅನ್ನೋದು. ಈ ರೀತಿ ಕ್ರಾಸ್ ಆಗಿ ನಾವು ಡ್ರಾ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಈಗ ನಾವು ಈ ಡಾಟ್ ಅನ್ನೋದು ಸ್ಮೂತ್ ಮಾಡ್ಕೋಬೇಕು. ಇದನ್ನ ಸ್ಮೂತ್ ಮಾಡ್ಕೊಳ್ಳೋದಕ್ಕೆ ನೋಡಿ ಸ್ಕೇಲ್ ನಾನು ಯಾವ ರೀತಿ ಪ್ಲೇಸ್ ಮಾಡ್ತಾ ಇದ್ದೀನಿ ಅಂತ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನೀಟಾಗಿ ಶೇಪ್ ಅನ್ನು ಕೊಟ್ಕೋಬೇಕು. ಇಲ್ಲಿ ಬಂದಾಗ ಒಂದು ಅರ್ಧ ಇಂಚ್ ಗ್ಯಾಪ್ ಇರೋ ತರ ನೀಟಾಗಿ ಶೇಪ್ ಕೊಟ್ಕೊಳ್ಳಿ. ಈಗ ನಾವು ಇದನ್ನ ಚೆಕ್ ಮಾಡ್ಕೊಳ್ಳೋಣ ಡಾಟ್ ಲೆಗ್ ಎಷ್ಟಿದೆ ಅಂತ.
11 ಇಂಚಸ್ ಮೇಲೆ ಒಂದು ಪಾಯಿಂಟ್ ಅನ್ನೋದು ಬರ್ತಾ ಇದೆ ನನಗೆ. ಈಗ ಈ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಲೆವೆನ್ ಇಂಚಸ್ ಮೇಲೆ ಒಂದು ಪಾಯಿಂಟ್ ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ಸೊ ಇಲ್ಲಿಂದ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಏನಾದ್ರೂ ನಮಗೆ ಉಕ್ಸ್ಪಟ್ಟಿ ಸೈಡ್ ಏನಾದ್ರು ಲೆಂತ್ ಜಾಸ್ತಿ ಆಗ್ತಿದೆ ಅಂದ್ರೆ ಒಂದು ಅರ್ಧ ಇಂಚು ಶೇಪ್ ಅನ್ನೋದು ನಾವು ಈ ರೀತಿ ಕೊಟ್ಕೊಂಡು ಕಟ್ ಮಾಡ್ಕೊಂಡು ತೆಗಿಬಹುದು. ಈ ರೀತಿ ಶೇಪ್ ಕೊಟ್ಕೊಂಡು ಕಟ್ ಮಾಡಿ ತೆಗಿಬಹುದು. ಫಸ್ಟ್ ಕಟ್ ಮಾಡ್ತೀನಿ ಫ್ರಂಟ್ ಪಾರ್ಟ್. ನಾವೇನು ಉಕ್ಸ್ಪಾಟಿಗೋಸ್ಕರ 1/4 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದು ಅಲ್ಲಿ ಕರೆಕ್ಟಾಗಿ ಈ ರೀತಿ ಪೇಪರ್ ಒಂದು ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡ್ಕೊಂಡು ನೋಡಿ ಸ್ವಲ್ಪ ವೆಯ್ಟ್ ಇರತಕ್ಕಂಥ ಏನಾದರೂ ವಸ್ತುನ ಈ ರೀತಿ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಈಗ ಟ್ರೇಸ್ ಔಟ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. ಕೆಳಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೆಂಟಿಮೀಟರ್ ಅಷ್ಟು ಮಾರ್ಜಿನ್ ಅನ್ನೋದು ಆಡ್ ಮಾಡ್ತಾ ಇದ್ದೀನಿ ನಾನು. ಮೇಲ್ಗಡೆನೂ ಕೂಡ ಅಷ್ಟೇ 1/2 ಇಂಚ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. ಈಗ ಇದನ್ನ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಇದಕ್ಕೂ ಕೂಡ ನಾವು ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೋಬೇಕು. ಇದಕ್ಕೂ ಕೂಡ ಅಷ್ಟೇ ಸೈಡ್ ಅಲ್ಲಿ 2 ಇಂಚಸ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ತಾ ಇದ್ದೀನಿ. ಕೆಳಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೊತಾ ಇದ್ದೀನಿ. ಈಗ ನಾವೇನ್ ಮಾರ್ಕ್ ಮಾಡಿದ್ನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಸ್ಲೀವ್ಸ್ 7 ಇಂಚಸ್ಗೆ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ನೋಡಿ ಲೈನಿಂಗ್ ಅನ್ನೋದು ಫಸ್ಟ್ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂದು ಫೋಲ್ಡ್ ತಗೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಳಿ 7 ಇಂಚಸ್ ಪ್ಲಸ್ 2 ಇಂಚಸ್ ಮಾರ್ಜಿನ್ ಬರುತ್ತಾ ಇಲ್ವ ಅಂತ. 2 ಇಂಚಸ್ ಮಾರ್ಜಿನ್ ಸಿಗುತ್ತೆ. ಓಕೆ, ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. 1/2 ಇಂಚ್ ಮಾರ್ಜಿನ್ಗೋಸ್ಕರ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ಬಂದು 10 ಇಂಚಸ್. ನಾನು 10.5 ಅನ್ನು ತಗೋಬೇಕು. ವಿತ್ ಮಾರ್ಜಿನ್ ಸೇರಿಸಿ 10.5 ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ 10.5 ನ ಈ ಕಡೆ ಕೂಡ ಒಂದು ಹತ್ರ ಮಾರ್ಕ್ ಮಾಡ್ಕೊಳ್ಳಿ.
ಇವರ ಅಪ್ಪರ್ ಚೆಸ್ಟ್ ಬಂದು 33.5 ಇರೋದ್ರಿಂದ ಇವರ ಅಪ್ಪರ್ ಚೆಸ್ಟ್ 33.5 ಇದೆ. 33 ಡಿವೈಡೆಡ್ ಬೈ 10 ಮಾಡಿದ್ರೆ ಇವ್ರ ಸೈಜ್ಗೆ 3.3 ಅನ್ನೋದು ಬರುತ್ತೆ. ಕ್ಯಾಪ್ ಐಟ್ಗೋಸ್ಕರ 3.3 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಮೇಲ್ಗಡೆ 1 ಇಂಚಿಗೆ ಒಂದು ಮೀಟಿಂಗ್ ಪಾಯಿಂಟ್ ಅನ್ನೋದು ಫೋಲ್ಡಿಂಗ್ ಸೈಡ್ ಇಂದ 1 ಇಂಚಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಈ ಲೈನ್ಗೆ ಟೇಪ್ ನಮಗೆ 7 ಇಂಚಸ್ ಆರ್ಮ್ ರೌಂಡ್ ಅನ್ನೋದು ಬಂದಿದೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 2 ಇಂಚಸ್ ಎಕ್ಸ್ಟ್ರಾ ಇದೇ ರೀತಿ. ಈಗ ಈ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಶೇಪ್ ಅನ್ನೋದು ಕೊಟ್ಕೋಬೇಕು. ಈ ರೀತಿ ನೀಟಾಗಿ ಶೇಪ್ ಅನ್ನೋದು ಕೊಟ್ಕೋಬೇಕು. ಇವ್ರ ಸ್ಲೀವ್ಸ್ ಅರೌಂಡ್ ಒಂದು 9.5 ಇದೆ. 9.5 ಅರ್ಧ ನಮ್ಗೆ ಎಷ್ಟು ಬರುತ್ತೆ? 4.75 ಇಂಚು ಬರುತ್ತೆ. ಇದೇ 4.75 ಇಂಚಿನ ಈ ಕಡೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ ಈ 2 ಪಾಯಿಂಟ್ಸ್ನ ಈ ರೀತಿ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನಮಗೆ ಲೈನ್ ಈ ರೀತಿ ಕ್ರಾಸ್ ಬಂದಾಗ ಕಂಪಲ್ಸರಿ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಒಂದು ಲೈನ್ಗೆ ಸ್ಕೇಲ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಡೌನ್ ಅನ್ನೋದು ಸಿಗುತ್ತೆ. ಒಂದು ಸೈಡ್ ನಾವು ಸ್ಲೀವ್ಸ್ಗೆ ಜಾಯಿಂಟ್ಸ್ ಅನ್ನೋದು ಕೊಡಬೇಕಾಗುತ್ತೆ. ಈಗ ಮೈನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟಿಂಗ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾನು ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲೈನಿಂಗಿಂತ ಮೈನ್ ಫ್ಯಾಬ್ರಿಕ್ 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ನಮ್ಗೆ ಯಾವುದೇ ರೀತಿ ಓಪನಿಂಗ್ ಅನ್ನೋದು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಫೋಲ್ಡಿಂಗ್ ಸೈಡ್ ಪ್ಲೇಸ್ ಮಾಡ್ಕೋಬೇಕು. ಫೋಲ್ಡಿಂಗ್ ಸೈಡ್ ಅನ್ನೋದು ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಈಗ ಈ ಪ್ಲೇಸ್ ಅಲ್ಲಿ ನಾನು ಫ್ರಂಟ್ ಪಾರ್ಟ್ಗೋಸ್ಕರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಪಾರ್ಟ್ ಅಲ್ಲಿ ಈ ಪೀಸ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ಬ್ಲೌಸು ಸ್ಟಿಚಿಂಗ್ ವಿಡಿಯೋನ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸು ಅಥವಾ ನಿಮಗೆಲ್ಲಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್.